ಪಾಟೀಲ್ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಈಗಾಗಲೇ ಕಾಗವಾಡ ಕ್ಷೇತ್ರದಲ್ಲಿ ಗಮನಿಸಬಹುದು, ರಾಜು ಕಾಗೆ ಒಂದು ವಿರುದ್ಧ ಸಾಕಷ್ಟು ಹೋರಾಟವನ್ನ ಮಾಡಬೇಕಾಗಿತ್ತು. ಬಿಜೆಪಿಯಿಂದ ಕಾಂಗ್ರೆಸ್ಗೆ ಹೋಗಿ ರಾಜು ಕಾಗೆ ಅವರು ಅಲ್ಲಿ ಸ್ಪರ್ಧೆಯನ್ನ ಮಾಡಿದ್ರು. ಈ ಮತಗಳು ಏನಾಗಬಹುದು, ಬಿಜೆಪಿಯ ಮತಗಳು ಕೂಡ ಅಲ್ಲಿ ಕನ್ವರ್ಟ್ ಆಗತ್ತಾ, ಆ ಕಡೆನೆ ಕಾಂಗ್ರೆಸ್ ಕಡೆ ಹೋಗುತ್ತಾ ಅನ್ನುವಂತಹ ಸಾಕಷ್ಟು ಮಾತುಗಳು ಇತ್ತು. ಸೊ ಶ್ರೀಮಂತ್ ಪಾಟೀಲ್ ಈಗ ಅಲ್ಲಿ ಮುನ್ನಡೆಯನ್ನ ಸಾಧಿಸ್ತಾ ಇರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಕಾಗವಾಡದಲ್ಲಿ ಬಿಜೆಪಿ ಮುನ್ನಡೆಯನ್ನ ಈಗ ಪಡೆದುಕೊಳ್ತಾ ಇದೆ. 15 ಕ್ಷೇತ್ರಗಳಲ್ಲೂ ಕೂಡ ಈಗ ಬಿಜೆಪಿಯಲ್ಲಿ 17ರಿಂದ 13 ಕ್ಷೇತ್ರದಲ್ಲಿ ಗೆಲ್ತೀವಿ ಅನ್ನುವಂತಹ ಕಾನ್ಫಿಡೆನ್ಸ್ ಕೂಡ ಇದೆ. ಏನಾಗುತ್ತೆ ಇಲ್ಲಿ, ಅನರ್ಹರು ಅರ್ಹರಾಗ್ತಾರಾ, ಫಾಸ್ಟ್ ಫೇಲ್ನ ಪ್ರಶ್ನೆ ಕೂಡ ಇಲ್ಲಿ ಇದೆ, ಮಂತ್ರಿಗಿರಿಯ ಪ್ರಶ್ನೆ ಕೂಡ ಇಲ್ಲಿ ಇರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಸಾಕಷ್ಟು ಕಡೆಗಳಲ್ಲಿ ಬಿಜೆಪಿ ಮುಖಂಡರು ಪ್ರಚಾರ ಮಾಡುವಂತಹ ಸಂದರ್ಭದಲ್ಲಿ ಹೇಳಿದ್ದೆ ಅದು, ನಿಮ್ಮ ಶಾಸಕರು ಮಂತ್ರಿ ಆಗ್ತಾರೆ ಅನ್ನೋದನ್ನ ಹೇಳಿದ್ರು. ಎಲ್ಲಾ ಒಂದು ಕ್ಷೇತ್ರದಲ್ಲಿ ಎಸ್ಪೆಷಲಿ ಒಂದು ಇರುವಂತದ್ದು ಟಾರ್ಗೆಟ್ ಸವಾಲಿದ್ದು ಲಕ್ಷ್ಮಣ್ ಸವದಿ ಅವರಿಗೆ, ಉಪಮುಖ್ಯಮಂತ್ರಿ ಆಗಿರುವಂತವರು. ಒಂದು ಅಥಣಿ ಮತ್ತೆ ಕಾಗವಾಡ ಈ ಎರಡೂ ಕ್ಷೇತ್ರದ ಜವಾಬ್ದಾರಿಯನ್ನ ನೀಡಲಾಗಿತ್ತು. ನೀವು ಇನ್ನೂ ಉಪಮುಖ್ಯಮಂತ್ರಿಯಾಗಿ ಮುಂದುವರಿಬೇಕು ಅಂದ್ರೆ ಈ ಎರಡೂ ಕ್ಷೇತ್ರದಲ್ಲೂ ಗೆದ್ಕೊಂಡ್ ಬರ್ಬೇಕಪ್ಪ, ಇಲ್ಲ ಅಂದ್ರೆ ಕಷ್ಟ ನೋಡು ಅಂತ ಎಲ್ಲ ಹೇಳಿದ್ರು. ಯಾಕೆಂದ್ರೆ ವಿಧಾನ ಪರಿಷತ್ಗೆ ಅವರನ್ನ ಆಯ್ಕೆ ಮಾಡ್ಬೇಕಾಗಿರುವಂತದ್ದು ಇನ್ನು 2 ತಿಂಗಳು ಮಾತ್ರ. ಅಕಸ್ಮಾತ್ 2 ತಿಂಗಳ ಒಳಗಡೆ ವಿಧಾನ ಪರಿಷತ್ಗೆ ಆಯ್ಕೆ ಆಗದೆ ಹೋದ್ರೆ ಅದಕ್ಕೂ ಕೂಡ ರಾಜೀನಾಮೆಯನ್ನ ಕೊಡಬೇಕಾಗುತ್ತೆ. ಸೊ ಈ ಎಲ್ಲಾ ಸವಾಲು ಇರುವಂತ ಹಿನ್ನೆಲೆಯಲ್ಲಿ ಈ ಒಂದು ಕ್ಷೇತ್ರ ಕಾಗವಾಡ ಕ್ಷೇತ್ರದಲ್ಲಿ ಇನ್ನೊಂದು ಪ್ರಮುಖವಾಗಿ ನಾವು ಅಬ್ಸರ್ವ್ ಮಾಡಬೇಕಾಗಿರುವಂತದ್ದು ಅಂದ್ರೆ 80ರಿಂದ 90 ಸಾವಿರ ಲಿಂಗಾಯತ ಮತಗಳಿರುವಂತದ್ದು. ಕಾಗವಾಡ ಕ್ಷೇತ್ರದಲ್ಲಿ 4 ಬಾರಿ ಗೆದ್ದಂತವರು ರಾಜು ಕಾಗೆ ಅವರು, ಮೊದಲ ಬಾರಿಗೆ ಗೆದ್ದಂತವರು ಶ್ರೀಮಂತ್ ಪಾಟೀಲ್ ಅವರು. ಅದು ಕಮ್ಮಿ ಅಂತರ ಏನಲ್ಲ, 2018ರಲ್ಲಿ ಗೆದ್ದಿದ್ದು, ಅದು 30,000 ಮತಗಳ ಅಂತರದಲ್ಲಿ ಗೆಲುವನ್ನ ಸಾಧಿಸಿದ್ರು. ಈ ಬಾರಿ ಅದೇ ರೀತಿಯಾದಂತ ವೋಟ್ ಲೀಡಿಂಗ್ ಮುಂದುವರಿಯುತ್ತಾ ಅನ್ನೋದನ್ನ ಕಾದ್ ನೋಡ್ಬೇಕು. ಯಾಕೆಂದ್ರೆ ಈ ಒಂದು ಕ್ಷೇತ್ರದಲ್ಲಿ ಲಿಂಗಾಯತ ಟ್ರಂಪ್ ಕಾರ್ಡ್ ಅನ್ನ ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ. ಯಡಿಯೂರಪ್ಪನವರು ಲಿಂಗಾಯತ ಮತಗಳು ಕೈಬಿಟ್ಟು ಹೋಗಬಾರ್ದು ಅನ್ನುವ ಮಾತುಗಳು ಕೇಳಿ ಬಂದಂತ ಹಿನ್ನೆಲೆಯಲ್ಲಿ ಚುನಾವಣಾ ಅಧಿಕಾರಿಗಳವರೆಗೂ ಕೂಡ ದೂರ ಹೋಗಿತ್ತು ಆ ಕ್ಷೇತ್ರದಲ್ಲಿ ಏನೇನಾಯ್ತು ಅಂತ. ಇನ್ನೊಂದು ಕಡೆ ಈ ಬೆಳಗಾವಿಯ 3 ಕ್ಷೇತ್ರಗಳು ಯಾಕೆ ಇಂಪಾರ್ಟೆಂಟ್ ಆಗ್ತವೆ ಅಂದ್ರೆ ಗೋಕಾಕ್, ಅಥಣಿ ಮತ್ತೆ ಕಾಗವಾಡ ಪ್ರವಾಹ ಪೀಡಿತ, ನೆರೆ ಪೀಡಿತ ಪ್ರದೇಶಗಳಾಗಿದ್ದು ಇವರ್ಯಾರು ಕೂಡ ಸರಿಯಾಗಿ ಸ್ಪಂದಿಸಿಲ್ಲ ಅನ್ನೋದು ಕೂಡ ಇತ್ತು. ಸೊ ಏನಾಗುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕು. ಅಲ್ಲಿ ಸ್ಪಷ್ಟವಾಗಿ ಉತ್ತರ ಸಿಗುತ್ತಾ, ಈ ಪ್ರವಾಹ ಪೀಡಿತ ಆಕ್ರೋಶಿತರು ಅದರ ವಿರುದ್ಧವಾಗಿ ಮತವನ್ನ ಹಾಕ್ತಾರ ನೋಡ್ಬೇಕಾಗಿದೆ. ಹೀಗಾಗಿ ಇನ್ನು ಗೋಕಾಕ್ನ ಕಥೆ ನೋಡಿದ್ರೆ ರಮೇಶ್ ಜಾರಕಿಹೊಳಿ ಲೀಡ್ ಕಾಣಿಸ್ತಾ ಇದೆ. ಈಗ ಬರ್ತಾ ಇರುವಂತಹ ಅಪ್ಡೇಟ್ ಪ್ರಕಾರ ಗೋಕಾಕ್ನಲ್ಲಿ ಸಹೋದರರ ನಡುವೆ ಫೈಟ್. ಸೊ ಒಂದು ರೀತಿಯಲ್ಲಿ ಇಬ್ರು ಕೂಡ ಗೆಲ್ಲುವಂತಹ ಚಾನ್ಸಸ್ ಇದೆ ಅಂತ ಹೇಳಿ ಅವರವರ ಪಕ್ಷದವರು ಹೇಳ್ತಾರೆ ಆಬ್ವಿಯಸ್ಲಿ. ಇನ್ನು KR ಪುರಂನಲ್ಲೂ ಕೂಡ ಬಿಜೆಪಿ ಅಭ್ಯರ್ಥಿ ಭೈರತಿ ಬಸವರಾಜ್ ಅವರೀಗ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಗೋಕಾಕಲ್ಲಿ ಬಿಜೆಪಿ ಮುನ್ನಡೆಯನ್ನ ಪಡ್ಕೊಳ್ತಾ ಇದೆ. ರಮೇಶ್ ಜಾರಕಿಹೊಳಿ ಜೊತೆಗೆ ಲಖನ್ ಜಾರಕಿಹೊಳಿ ಅವರ ನಡುವೆ ಒಂದು ಫೈಟ್ ಇದ್ದಿದ್ದು. ಸೊ ಈಗ ರಮೇಶ್ ಜಾರಕಿಹೊಳಿ ಅವರ ಲೀಡ್ ಕೂಡ ಕಾಣಿಸ್ತಾ ಇದೆ ಗೋಕಾಕ್ ಕ್ಷೇತ್ರದಲ್ಲಿ. ಸಹೋದರರು ಕೊನೆಗೆ ಏಕವಚನದಲ್ಲೂ ಕೂಡ ಮಾತಾಡ್ಕೊಂಡು ಬೈದಾಡ್ಕೊಂಡಿದ್ದಂತಹ ಕ್ಷೇತ್ರ ಈ ಗೋಕಾಕ್ ಕ್ಷೇತ್ರ. ಪ್ರತಿ ಬಾರಿನೂ ಇಂಪಾರ್ಟೆಂಟ್ ಆಗುತ್ತೆ, ಆದ್ರೆ ಈ ಬಾರಿ ಅಂತೂ ಈ ರಾಜ್ಯ ಸರ್ಕಾರವನ್ನ ಕೆಡವಿದಂತಹ ನಾಯಕ ಸ್ಪರ್ಧೆ ಮಾಡಿರುವಂತಹ ಕ್ಷೇತ್ರ ಅದು. ಸೊ ಇಲ್ಲಿ ನಾವು ಎಲ್ಲಾ ಕ್ಷೇತ್ರಗಳನ್ನ ಒಂದ್ ಕಡೆ ಒಂದು ಲೆಕ್ಕ ತಗೊಂಡ್ರೆ ಗೋಕಾಕ್ ಕ್ಷೇತ್ರದ್ದೇ ಒಂದು ಲೆಕ್ಕ. ತ್ರಿಕೋನ ಸ್ಪರ್ಧೆ ಬೇರೆ. ಅಶೋಕ್ ಪೂಜಾರಿ ಅವರು ಬಿಜೆಪಿಯಲ್ಲಿ ಇದ್ದಂತವ್ರನ್ನ JDSಗೆ ಕರೆದು ತಂದು ಅವರಿಗೆ ಲಿಂಗಾಯತ ಮತಗಳ ಹೊರತ ಕೊಡಬೇಕು ಬಿಜೆಪಿಗೆ ಅನ್ನುವ ನಿಟ್ಟಿನಲ್ಲಿ HD ಕುಮಾರಸ್ವಾಮಿ ಅವರು ಕೂಡ ಟ್ರೈ ಮಾಡಿದ್ರು. ಆದ್ರೆ ಯಾವ ರೀತಿಯಾಗಿ ವರ್ಕೌಟ್ ಆಗಿದೆ ರಮೇಶ್ ಜಾರಕಿಹೊಳಿ ಅವರಿಗೆ ಅನ್ನೋದನ್ನ ಕಾದ್ ನೋಡ್ಬೇಕು. ಇಲ್ಲಿ ಈಗ ಆಲ್ರೆಡಿ ಒಂದು ಮಾತು ಕೇಳಿ ಬಂದಿದೆ, ಉಪಮುಖ್ಯಮಂತ್ರಿ ಆಗಬಹುದು ಅನ್ನುವುದು ಮಾತುಗಳು ಕೇಳಿ ಬಂದಿರುವಂತದ್ದು. ಅದೇ ಕಾರಣಕ್ಕೋಸ್ಕರನೇ ಶ್ರೀರಾಮುಲು ಅವರು ಅದೇ ಸಮುದಾಯಕ್ಕೆ ಸೇರುವಂತವ್ರನ್ನ ಉಪಮುಖ್ಯಮಂತ್ರಿ ಮಾಡಿಲ್ಲ ಅನ್ನುವ ಮಾತುಗಳು ಕೇಳಿ ಬಂದಿರುವಂತಹ ಹಿನ್ನೆಲೆಯಲ್ಲಿ ರಮೇಶ್ ಜಾರಕಿಹೊಳಿ ಅವರಿಗೆ ಮಂತ್ರಿ ಅಥವಾ ಉಪಮುಖ್ಯಮಂತ್ರಿ ಸ್ಥಾನ ವರ್ಕೌಟ್ ಆಗಿದೆಯಾ ಆ ಮಾತುಗಳು ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ಅದೇ ರೀತಿಯಾಗಿ ಇನ್ನೊಂದು ಮಾತು ಏನ್ ಕೇಳಿ ಬಂದಿದೆ ಅಂದ್ರೆ ಆ ಕ್ಷೇತ್ರದಲ್ಲಿ ಸೋಲ್ಲಿ ಗೆಲ್ಲಿ ಒಟ್ನಲ್ಲಿ ರಮೇಶ್ ಜಾರಕಿಹೊಳಿ ಅವರನ್ನ ಕೈಬಿಡ